ಅಲ್ಲ ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ. ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ. ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರೋ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ. ಯೂಶ್ವಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ, ಅದರಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಗೃಹ ಇಲಾಖೆಗೆ ಏನಾದರೂ ಸಿಎಂ ಪರಿಶೀಲನೆ ಮಾಡೋಂಥ ಸಂಬಂಧ ಅಲ್ಲ, ಇಂಟರ್ನಲ್ ಇದು ಅಪ್ರೂವಲ್ಸು, ಡಿಸಪ್ರೂವಲ್ಸು, ರೆಕಮೆಂಡೇಷನ್ಸು ಎಲ್ಲ ಇಂಟರ್ನಲ್ ಇದೆ ಅಲ್ಲ. ಕ್ಯಾಬಿನೆಟ್ಗೆ ಹೋಗ್ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳ ಒಪಿನಿಯನ್ ಎಲ್ಲ ತೊಗೊಂಡೇ ಹೋಗ್ತಾರೆ. ಸರ್, ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಇನ್ನೊಂದು ಪತ್ರ ಬರೆದಿದ್ದಾರೆ ಸರ್. ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಆಗಬಾರ್ದು ಅಂತ ಸಿಎಂ ಇನ್ನೊಂದು ಪತ್ರ ಬರೆದಿದ್ದಾರೆ. ಸುತ್ತೋಲೆ ಹೊರಡಿಸಬೇಕು, ಕಡಿವಾಣ ಹಾಕಕ್ಕೆ ಭಾಗಿಯಾದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥದ್ದು ಸುತ್ತೋಲೆ ಹೊರಡಿಸಬೇಕು ಅಂತ ಪತ್ರ ಬರೆದಿದ್ದಾರೆ. ನಿಯಮ ಇದೆ, ಅದನ್ನು ಚರ್ಚೆ ಮಾಡ್ಬೋದು. ನೋಡಿ, ಈಗಾಗಲೇ ಇದಕ್ಕೂ ಕೂಡ ಏನು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಅಥವಾ ಬೇರೆ ಯಾವುದೇ ಖಾಸಗಿ ವಿಚಾರಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಈಗಾಗಲೇ ಇದೆ. ಅದೇನು ಹೊಸದೇನಲ್ಲ. ಅದನ್ನು ಎನ್ಫೋರ್ಸ್ ಮಾಡಿರಲಿಲ್ಲ ಇಲ್ಲಿವರೆಗೂ. ಕೆಲವು ಸಂದರ್ಭದಲ್ಲಿ ಮಾಡಿದ್ದಾರೆ, ಹಿಂದೆನೂ ಮಾಡಿದ್ದಾರೆ. ಈಗ ಬೇರೆ ಬೇರೆ ಜಾಗಗಳನ್ನು 2-3 ಜನ ಕೇಳ್ತಾರೆ, ಒಂದೇ ಜಾಗ 2-3 ಜನ ಕೇಳ್ತಾರೆ. ಅಂಥ ಟೈಮ್ನಲ್ಲಿ ಪೊಲೀಸ್ನವರು ಎಕ್ಸಾಮಿನ್ ಮಾಡಿ ಯಾರಿಗೂ ಒಬ್ರಿಗೆ ಪರ್ಮಿಷನ್ ಕೊಡ್ತಾರೆ ಅಥವಾ ಕೊಡೋದೇ ಇಲ್ಲ. ಈ ಥರದ್ದೆಲ್ಲ ಇದೆ, ರೂಲ್ಸ್ ಅಂತೂ ಇದೆ. ಅದನ್ನು ನಾವು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ಏನು ತೀರ್ಮಾನ ತಗೊಳುತ್ತೆ ಕ್ಯಾಬಿನೆಟ್ಟು ನೋಡಬೇಕು. ಥ್ಯಾಂಕ್ ಯು.